ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಕತೆ ನಿಮ್ಮ ಜೊತೆ. ನಾನು ನಿಮ್ಮ ರೇಖಾ ಶಿವಸುತೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ. ಬನ್ನಿ ಮುಂದಿನ ಭಾಗ ವೈದೇಹಿ ಕಥೆಯನ್ನು ನೋಡೋಣ. ವೈದೇಹಿ ಭಾಗ 6. ಸೊಸೆ ಕೌಸಲ್ಯ ಕರೆದುಕೊಂಡು ಬಂದಿದ್ದ ಮಗುವನ್ನು ನೋಡಿದ ಪಾರ್ವತಮ್ಮನವರು, ಅದು ಸರಿ, ಮೊದಲು ಈ ಮಗು ಯಾರದು ಅಂತ ಹೇಳು, ಆಮೇಲೆ ಇದನ್ನು ಇರಿಸಿಕೊಳ್ಳೋದಾ ಅಥವಾ ಬೇಡವಾ ಅಂತ ಆಮೇಲೆ ನಿರ್ಧಾರ ಮಾಡೋಣ ಅಂತ ಸ್ವಲ್ಪ ಗಂಭೀರವಾಗಿ ಹೇಳ್ತಾರೆ ಅತ್ತೆ ಪಾರ್ವತಮ್ಮ. ಅದು ಅತ್ತೆ, ಈ ಮಗು ಅತ್ಯಾಚಾರಕ್ಕೆ ಒಳಗಾದ ಹೆಣ್ಣಿಗೆ ಹುಟ್ಟಿದ ಮಗು ಎನ್ನುತ್ತಾರೆ ಸೊಸೆ ಕೌಸಲ್ಯ. ಏನು, ಅತ್ಯಾಚಾರಕ್ಕೆ ಹುಟ್ಟಿದ ಮಗುನ? ಇದನ್ನ ಯಾಕೆ ನಮ್ಮ ಮನೆಗೆ ಕರ್ಕೊಂಡು ಬಂದೆ? ದಯವಿಟ್ಟು ಇದನ್ನ ಇಲ್ಲಿಂದ ತಗೊಂಡು ಹೋಗು. ಏನೋ ಒಳ್ಳೆ ಹುಡುಗಿ ನನ್ನ ಮಗನನ್ನು ತಿದ್ದಿ ಒಳ್ಳೆ ದಾರಿಗೆ ತಂದೆ ಅಂತ ನಿನ್ನ ಕೈಗೆ ಮನೆ ಯಜಮಾನಿಕೆ ಕೊಟ್ಟು ತಪ್ಪು ಮಾಡಿದೆ ಅಂತ ಅನ್ನಿಸ್ತಾ ಇದೆ ಎಂದರು. ಆ ಥರ ಏನೂ ಇಲ್ಲ ಅತ್ತೆ, ನಾನು ಕೂಡ ಒಬ್ಬಳು ಅನಾಥೆ ತಾನೆ. ನನ್ನ ಮೇಲೆ ತೋರಿಸಿದ ಕರುಣೆ ಈ ಮಗು ಮೇಲೆ ಯಾಕೆ ಇಲ್ಲ ಅತ್ತೆ? ಇದರಲ್ಲಿ ಆ ಎಳೆ ಮಗು ತಪ್ಪು ಏನಿದೆ ಅತ್ತೆ ಕೇಳಿದರು. ನೋಡು ಕೌಸಲ್ಯ, ನೀನು ಅನಾಥೆ ಇರಬಹುದು, ಆದರೆ ನಿನ್ನ ಗುಣ ನಡತೆ ನೋಡಿ ನಿನ್ನ ಈ ಮನೆಗೆ ಸೊಸೆಯಾಗಿ ಮಾಡಿಕೊಂಡಿದ್ದು. ಈ ಮಗು ಕೂಡ ನಿನ್ನ ಥರನೇ ಆಗುತ್ತೆ ಅಂತ ಗ್ಯಾರಂಟಿ ಏನೋ? ಈ ಮಗು ಕೂಡ ಆ ಅತ್ಯಾಚಾರ ಮಾಡಿದವನ ಥರ ಬುದ್ಧಿ ಇದ್ದರೆ ನಮ್ಮ ಮನೆತನದ ಹೆಸರು ಹಾಳಾಗುತ್ತೆ ಎಂದರು. ಇಲ್ಲ ಅತ್ತೆ, ಈ ಮಗುವಿಂದ ಈ ಮನೆಗೆ ಯಾವ ಕೆಟ್ಟ ಹೆಸರು ಬರದಂತೆ ನೋಡಿಕೊಳ್ತೀನಿ ಎಂದರು. ಹೌದಮ್ಮ, ದಯವಿಟ್ಟು ಒಪ್ಕೋ. ನನ್ನನ್ನೇ ತಿದ್ದಿ ತೀಡಿ ಒಳ್ಳೆ ದಾರಿಗೆ ತಂದ ನಿನ್ನ ಸೊಸೆಗೆ ಆ ಮಗುಗೆ ಒಳ್ಳೆ ಬುದ್ಧಿ ಕಲಿಸಲು ಆಗೋದಿಲ್ವೇ? ಮಗ ದೇವ್ ಕೂಡ ಹೇಳಿದರು. ಅದು ಆಗಲ್ಲ ದೇವ್, ನಿಮಗೆ ಇನ್ನೂ ವಯಸ್ಸಿದೆ. ಮಗು ಬೇಕು ಅಂದರೆ ಮಾಡಿಕೊಳ್ಳಿ, ಆ ಮಗುನ ಕೂಡ ನಾನೇ ನೋಡ್ಕೊಳ್ತೀನಿ. ಆದರೆ ಈ ಮಗು ಮಾತ್ರ ಬೇಡ. ಇಂತಹ ಮಕ್ಕಳು ಮನೆಯಲ್ಲಿ ಇದ್ದರೆ ನಮ್ಮ ಮಕ್ಕಳಿಗೆ ಒಳ್ಳೆಯ ಹೆಸರು ಇರೋದಿಲ್ಲ. ಈ ಸಮಾಜ ಆ ಮಗುನ ತುಂಬ ಕೀಳಾಗಿ ನೋಡುತ್ತೆ. ಅದನ್ನು ನೋಡಿ ನಾವು ಕೊರಗುವಂತೆ ಆಗುತ್ತೆ ಎಂದರು. ನೀನು ಯಾವಾಗ ಈ ಸಮಾಜದ ಬಗ್ಗೆ ತಲೆ ಕೆಡಿಸಿಕೊಳ್ಳೋದಕ್ಕೆ ಶುರು ಮಾಡಿದೆ ಪಾರ್ವತಿ? ನಮ್ಮ ಮಗ ಅಡ್ಡದಾರಿ ಹಿಡಿದು ಹಾಳಾಗಿ ಹೋಗುವಾಗ ಈ ಸಮಾಜ ಬರೀ ಆಡಿಕೊಂಡು ನಗ್ತಾ ಇತ್ತು. ಅಂತಹ ಸಮಯದಲ್ಲಿ ಈ ನನ್ನ ಸೊಸೆ ಅವನನ್ನು ಮದುವೆಯಾಗಿ ಸರಿದಾರಿಗೆ ತಂದಳು. ಅಂತಹ ನನ್ನ ಸೊಸೆ ಏನೇ ಮಾಡಿದರೂ ಸರಿಯಾಗಿಯೇ ಇರುತ್ತೆ. ನೀನು ಒಪ್ಪಿಕೋ. ಇಲ್ಲ ಬಿಡು, ಈ ಮಗು ನಮ್ಮ ಮನೆಯ ಮಗು ಆಗಿ ಬೆಳೆಯುತ್ತೆ ಅಷ್ಟೆ ಎಂದರು ಶಿವಾನಂದ್. ಅಜ್ಜಿ ಪ್ಲೀಸ್ ಅಜ್ಜಿ, ಬೇಬಿನ ನಮ್ಮ ಜೊತೆಗೆ ಇರಿಸಿಕೊಳ್ಳೋಣ ಪ್ಲೀಸ್, ಒಪ್ಕೊಳ್ಳಿ. ವಿಹಾನ್ ಕೂಡ ಕೇಳಿಕೊಂಡ. ಸರಿ, ಆದರೆ ನನ್ನದೊಂದು ಷರತ್ತು ಇದೆ. ಅದಕ್ಕೆ ನೀವೆಲ್ಲ ಒಪ್ಪಿಗೆ ಕೊಟ್ಟರೆ ನಾನು ಈ ಮಗುನ ಈ ಮನೆಯಲ್ಲಿ ಇರಿಸಿಕೊಳ್ಳಲು ಒಪ್ಪಿಗೆ ಕೊಡ್ತೀನಿ ಎಂದರು. ಸರಿ, ಅದೇನು ಹೇಳಿ ಅತ್ತೆ ಕೌಸಲ್ಯ ಕೇಳಲು. ಈ ಮಗು ಹುಟ್ಟಿದ್ದು ಎಲ್ಲಿ? ನಮ್ಮ ಆಸ್ಪತ್ರೆಯಲ್ಲಿ ಅತ್ತೆ, ನಾನೇ ಹೆರಿಗೆ ಮಾಡಿಸಿದ್ದು. ಸರಿ, ಹಾಗಾದರೆ ಈ ಮಗು ಹುಟ್ಟಿದ್ದು ಯಾವಾಗ ಅಂತ ಹೇಳು ಎಂದರು. 1 ತಿಂಗಳು ಆಯಿತು ಅತ್ತೆ. ಅವತ್ತು ತುಳಸಿ ಹಬ್ಬ ಇತ್ತು ಅಲ್ವಾ, ಅದೇ ದಿನ ಬೆಳಿಗ್ಗೆ 5 ಗಂಟೆಗೆ ಹುಟ್ಟಿದ್ದು ಎಂದರು ಕೌಸಲ್ಯ. ಸರಿ, ನಮ್ಮ ಜೋಯಿಷರ ಹತ್ತಿರ ಹೋಗಿ ಈ ಮಗು ಹುಟ್ಟಿದ ಸಮಯ ಹೇಳಿ ಜಾತಕ ಬರೆಸೋಣ. ಆಗ ಅವಳಿಂದ ನಮಗೆ ಯಾವುದೇ ತೊಂದರೆ ಇಲ್ಲ ಅಂತ ಅಂದರೆ ಈ ಮಗು ನಮ್ಮ ಮನೆಯಲ್ಲೇ ಇರೋದಕ್ಕೆ ನನ್ನದು ಯಾವುದೇ ತಕರಾರು ಇಲ್ಲ ಎಂದರು. ಸರಿ ಅತ್ತೆ, ನೀವು ಹೇಳಿದ ಹಾಗೆ ಆಗಲಿ. ನನಗೆ ಆ ದೇವರ ಮೇಲೆ ನಂಬಿಕೆ ಇದೆ ಎಂದರು. ನಿನ್ನ ನಂಬಿಕೆ ನಿಜ ಆಗಲಿ. ಜೋಯಿಸರಿಗೆ ಫೋನ್ ಮಾಡಿ ನಾವು ಬರೋ ವಿಚಾರ ಹೇಳ್ತೀನಿ. ಅಷ್ಟರಲ್ಲಿ ನೀವೆಲ್ಲ ಸ್ನಾನ ಮಾಡಿ ರೆಡಿಯಾಗಿ ಎಂದರು. ಸರಿ ಅಂತ ಹೇಳಿ ಎಲ್ಲರೂ ಸ್ನಾನ ಮಾಡಲು ಹೊರಡುತ್ತಾರೆ. ಮಮ್ಮಿ, ಪಾಪು ನಮ್ಮ ಮನೆಯಲ್ಲಿ ಇರೋದಿಲ್ವಾ? ನನಗೆ ತಂಗಿ ಪಾಪು ಬೇಕೇ ಬೇಕು. ಪ್ಲೀಸ್ ಮಮ್ಮಿ, ಅಜ್ಜಿನ ಹೇಗಾದರೂ ಮಾಡಿ ಒಪ್ಪಿಸಿ ವಿಹಾಂಗ್ ಕೇಳಿದ. ನೋಡು ವಿಹಾಂಗ್, ನೀನು ಈಗ ಸ್ನಾನ ಮಾಡಿ ದೇವರ ಹತ್ತಿರ ಭಕ್ತಿಯಿಂದ ಕೇಳಿಕೊ, ಪಾಪು ನಮ್ಮ ಮನೆಯಲ್ಲಿ ಇರೋ ಹಾಗೆ ಮಾಡುವಂತ. ಆ ದೇವರು ಮಕ್ಕಳ ಬೇಡಿಕೆಗೆ ಯಾವಾಗಲೂ ಇಲ್ಲ ಅನ್ನೋದಿಲ್ಲ ಎಂದರು ಕೌಸಲ್ಯ. ಸರಿ ಮಮ್ಮಿ, ನಾನು ಆ ಗಾಡ್ ಹತ್ರ ನೀವು ಹೇಳಿದಂತೆ ಬೇಡಿಕೊಳ್ತೀನಿ. ಬೇಕಿದ್ರೆ ಉಪವಾಸ ಕೂಡ ಮಾಡ್ತೀನಿ
ಎಂದನು. ನಿನಗೆ ಉಪವಾಸ ಮಾಡೋದು ಗೊತ್ತಾ? ಆಶ್ಚರ್ಯದಲ್ಲಿ ಕೇಳಿದರು. ಎಸ್ ಮಮ್ಮಿ, ನನ್ನ ಫ್ರೆಂಡ್ ಅಮ್ಮ ನನ್ನ ಫ್ರೆಂಡ್ಗೆ ಜಾಸ್ತಿ ಫೀವರ್ ಬಂದು 1 ಮಂತ್ ಸ್ಕೂಲ್ಗೆ ಬಂದಿರಲಿಲ್ಲ. ಆಮೇಲೆ ಬಂದ. ಆಗ ಅವನೇ ಹೇಳಿದ್ದು, ಅವನ ಮಮ್ಮಿ ದೇವರಿಗೆ ಉಪವಾಸ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಅವನ ಫೀವರ್ ಹೋಗಿದ್ದು. ಅವನ ಅಮ್ಮ ಹೇಳಿದ್ರಂತೆ, ಈ ಥರ ಗಾಡ್ಗೆ ಉಪವಾಸ ಇರ್ತೀನಿ ಅಂತ ಹೇಳಿದ್ರೆ ನಾವು ಕೇಳಿದ್ದನ್ನು ಗಾಡ್ ಕೊಡ್ತಾರಂತೆ. ನನಗೆ ಗೊತ್ತಾಗಿತ್ತು. ಸರಿ, ಬೇಗ ನಿನಗೆ ಸ್ನಾನ ಮಾಡಿಸ್ತೀನಿ ಬಾ, ಆಮೇಲೆ ನಾನು ಸ್ನಾನ ಮಾಡಿ ರೆಡಿಯಾಗಬೇಕು ಎಂದರು. ಅಲ್ಲ ಪಾರ್ವತಿ, ಈ ಥರ ಕಂಡೀಷನ್ ಹಾಕೋ ಅವಶ್ಯಕತೆ ಇತ್ತಾ? ಶಿವಾನಂದ್ ಕೇಳಿದರು. ಖಂಡಿತ ಇದೆ. ಈಗಲೂ ಕೂಡ ಕಾಲ ಮಿಂಚಿಲ್ಲ. ಜೋಯಿಸರ ಮನೆಗೆ ಹೋಗೋದು ಏನು ಬೇಡ ಎಂದರು. ಅಂದರೆ ನೀನು ಮಗುನ ಇರಿಸಿಕೊಳ್ಳೋದಕ್ಕೆ ಒಪ್ಪುಕೊಂಡ? ಶಿವಾನಂದ್ ಕೇಳಿದರು. ನಾನೆಲ್ಲಿ ಹಾಗೆ ಹೇಳಿದೆ? ಜೋಯಿಸರ ಮನೆಗೆ ಹೋಗೋದು ಏನು ಬೇಡ ಅಂದೆ ಅಷ್ಟೇ. ಈ ಮಗು ಈ ಮನೇಲಿ ಇರಲಿ ಅಂತ ನಾನು ಒಪ್ಪಿಗೆ ಕೊಡಲಿಲ್ಲ ಎಂದರು ಪಾರ್ವತಮ್ಮ. ನೀನು ಈ ಜನ್ಮದಲ್ಲಿ ಬುದ್ಧಿ ಕಲಿಯಲ್ಲ ಬಿಡು. ನನ್ನ ಸೊಸೆ ಒಳ್ಳೆ ಕೆಲಸ ಮಾಡಲು ಹೊರಟಿದ್ದಾಳೆ. ಆ ದೇವರು ಅವಳ ಕೆಲಸಕ್ಕೆ ಸಹಾಯ ಮಾಡೇ ಮಾಡ್ತಾನೆ ಎಂದರು ಶಿವಾನಂದ್. ಸರಿ ಆಯಿತು, ನಡೀರಿ, ಬೇಗ ರೆಡಿಯಾಗಿ ಎಂದರು ಪಾರ್ವತಮ್ಮ. ಸ್ನಾನ ಮುಗಿಸಿ ಬಂದ ವಿಹಾಂಗ್ ದೇವರ ಮನೆಯಲ್ಲಿ ನಿಂತು, ಗಾಡ್ ಪ್ಲೀಸ್, ನನ್ನ ತಂಗಿ ಪಾಪು ನಮ್ಮ ಮನೆಯಲ್ಲಿ ಇರೋವಂತೆ ಮಾಡು. ನಾವು ಉಪವಾಸ ಮಾಡಿದ್ರೆ ನೀನು ಏನೇ ಕೇಳಿದ್ರೂ ಕೊಡ್ತೀಯಾ ಅಂತೆ. ನಾನು ಇವತ್ತೆಲ್ಲ ಏನೂ ತಿನ್ನೋದಿಲ್ಲ. ಪ್ಲೀಸ್ ಬೇಬಿ ನಮ್ಮ ಮನೆಯಲ್ಲಿ ಇರೋವಂತೆ ಮಾಡು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾನೆ. ಅದೇ ಸಮಯಕ್ಕೆ ಕೌಸಲ್ಯ ಬಂದು, ವಿಹಾಂಗ್ ಬಾ ತಿಂಡಿ ತಿನ್ನು ಎನ್ನಲು, ಮಮ್ಮಿ ನಾನು ಆಗಲೇ ತಿಂದೆ ಅಂತ ಸುಳ್ಳು ಹೇಳಿದನು. ಯಾರು ಅಜ್ಜಿ ಹಾಕಿಕೊಟ್ರಾ ಕೇಳಿದರು. ಎಸ್ ಮಮ್ಮಿ, ಮತ್ತೊಮ್ಮೆ ಸುಳ್ಳು ಹೇಳಿದ. ಸರಿ, ನಾನು ಪಾಪುನ ಎತ್ಕೊಂಡು ಬರ್ತೀನಿ ಅಂತ ರೂಮಿಗೆ ಹೋಗುತ್ತಾರೆ ಕೌಸಲ್ಯ. ಪಾರ್ವತಮ್ಮ ಬಂದು, ಬಾ ವಿಹಾಂಗ್ ತಿಂಡಿ ತಿನ್ನು ಅಂತ ಕರೆದರು. ಆದರೆ ವಿಹಾಂಗ್, ಬೇಡ ಅಜ್ಜಿ, ನನ್ನದು ಆಯಿತು ಅಂತ ಅಜ್ಜಿಗೂ ಸಹ ಸುಳ್ಳನ್ನು ಹೇಳಿದ. ನಿನ್ನ ಅಮ್ಮ ಹಾಕಿಕೊಟ್ಲಾ ಅಂತ ಪಾರ್ವತಮ್ಮ ಕೇಳಲು, ಎಸ್ ಅಜ್ಜಿ, ಅಮ್ಮ ಹಾಕಿಕೊಟ್ರು ಎಂದನು. ಎಲ್ಲರೂ ತಿಂಡಿ ತಿನ್ನಲು ಕುಳಿತಿರುತ್ತಾರೆ. ಅತ್ತೆ ತಿನ್ನಿಸಿದ್ದಾರೆ ಅಂತ ಸೊಸೆ ತಿನ್ನಿಸಿದ್ದಾಳೆ ಅಂತ ಅತ್ತೆ. ಇಬ್ಬರೂ ಕೂಡ ವಿಹಾಂಗ್ ತಿಂಡಿ ತಿಂದಿದ್ದಾನೆ ಅಂತ ತಿಳಿದುಕೊಂಡು ಇರುತ್ತಾರೆ. ಕೌಸಲ್ಯ, ವಿಹಾಂಗ್ ತಿಂಡಿ ತಿಂದನಾ? ಶಿವಾನಂದ್ ಕೇಳಿದರು. ಆಗಲೇ ತಿಂದ ಮಾವ ಎಂದರು ಕೌಸಲ್ಯ. ಸರಿ, ಎಲ್ಲ ಹೊರಡಿ, ಆಗಲೇ ಸಮಯ ಆಯಿತು ಎನ್ನಲು ಎಲ್ಲರೂ ಜೋಯಿಸರ ಮನೆಗೆ ಬರುತ್ತಾರೆ. ಕತೆ ಮುಂದುವರಿಯುತ್ತದೆ. ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಧನ್ಯವಾದಗಳು. ಮುಂದಿನ ಭಾಗದಲ್ಲಿ ಆ ಮಗುವಿನ ಜಾತಕದಲ್ಲಿ ಏನಾದರೂ ದೋಷ ಇದೆಯಾ? ವಿಹಾನ್ನ ಬೇಡಿಕೆಗೆ ದೇವರು ಅಸ್ತು ಅಂತಾನ? ನಿರೀಕ್ಷಿಸಿ ಮುಂದಿನ ಸಂಚಿಕೆಗಳಲ್ಲಿ. ಧನ್ಯವಾದಗಳು.